ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನವರಾತ್ರಿಯ 6ನೇ ದಿನ. ಇವತ್ತಿನ ಕಲರ್ ಬಂದ್ಬಿಟ್ಟು ರೆಡ್. ಇವತ್ತು ಕಾತ್ಯಾಯಿನಿ ದೇವಿಯ ಆರಾಧನೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಇವತ್ತು ರೆಡ್ ಕಲರ್ ಸ್ಯಾರಿನ ವೇರ್ ಮಾಡಿಕೊಂಡು ನಿಮ್ಮ ಮುಂದೆ ಬರ್ತೀನಿ. ಈಗಷ್ಟೇ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಈಗಷ್ಟೇ ಫ್ರೆಶ್ ಅಪ್ ಆಗಿದ್ದೀನಿ, ರೆಡಿಯಾಗಿ ನಿಮ್ಮ ಮುಂದೆ ಬರ್ತೀನಿ. ಸೊ ಫೇಸ್ ಫುಲ್ಲು ರೆಡಿ ಆಗಿದ್ದೀನಿ ಆ್ಯಂಡ್ ಈ ರೆಡ್ ಕಲರ್ ಸ್ಯಾರಿನ ವೇರ್ ಮಾಡ್ತಾ ಇದ್ದೀನಿ. ಇವಾಗ ಸ್ಯಾರಿ ವೇರ್ ಮಾಡಿದ್ದೀನಿ. ಈಗ ಕಾಣಿಸ್ತಿದೆ, ಫುಲ್ ಮೇ ಬಿ ಕಾಣಿಸಲ್ಲ ಅಂದ್ಕೊತೀನಿ. ಓಕೆ, ಇವಾಗ ಇಯರಿಂಗ್ಸ್, ಜುಮ್ಕಾ ಯೂಸ್ ಮಾಡ್ತಾ ಇದ್ದೀನಿ. ಬ್ಯಾಂಗಲ್ಸ್, ಇದನ್ನ ವೇರ್ ಮಾಡ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕಾಣುತ್ತಾ? ಬೇಡ, ಜಾತ್ರೆ ಆಗ್ಬತ್ತೆ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಬಿಂದಿ ಸಿಕ್ಕಿದೆ. ನಿಮಿಷ, ಸಿಗ್ತಾನೆ ಇಲ್ಲ ಕೈ. ಓಕೆನಾ? ಓಕೆ, ಪರ್ಫೆಕ್ಟ್. ಸೊ ಇವಾಗ ಹೇರ್ಸ್ ಒಂದು ಡ್ರೈ ಮಾಡ್ಕೊಂಡು ಬರ್ತೀನಿ. ಸೊ ಓಕೆ ಅಲ್ಲ, ಇವಾಗ ದೇವ್ರ ದೀಪ ಹಚ್ಚಿ ನೆಕ್ಸ್ಟ್ ಈ ವ್ಲಾಗ್ನ ಮುಗಿಸ್ತೀನಿ. ಇದು ಜಸ್ಟ್ ಮಿನಿ ವ್ಲಾಗ್ ಥರ ಮಾಡ್ತಾ ಇದ್ದೀನಿ, ತುಂಬ ಡ್ರ್ಯಾಗ್ ಏನು ಮಾಡ್ತಾ ಇಲ್ಲ. ಅಷ್ಟೇ, ಬನ್ನಿ ಪೂಜೆ ಮಾಡೋಣ. ಇವತ್ತು ದೇವಿಯ 6ನೇ ದಿನ. ದೇವಿ ದುರ್ಗಾ ಮಾತೆಯನ್ನು ಕಾತ್ಯಾಯಿನಿಯಾಗಿ ಆರಾಧಿಸುತ್ತೇವೆ. ಮಹರ್ಷಿಯ ತಪಸ್ಸಿಗೆ ಒಲಿದು ಮಹರ್ಷಿಯ ಪುತ್ರಿ ಆಗಿ ಜನಿಸಿದವಳು. ಕಾತ್ಯಾಯನರಿಂದ ಮೊದಲ ಪೂಜೆ ಪಡೆದವಳು. ತ್ರಿಮೂರ್ತಿಗಳ ಅಂಶವೇ ಈ ಕಾತ್ಯಾಯಿನಿ ದೇವಿ ಆಗಿದ್ದಾಳೆ. ಕಾತ್ಯಾಯಿನಿ ಅಂದರೆ ಪರೋಪಕಾರದ ಪ್ರತಿರೂಪ. ಕಾತ್ಯಾಯಿನಿ ದೇವಿ ಬಂಗಾರದಂತೆ ಹೊಳೆಯುತ್ತಾಳೆ. ನೋಡಿದ್ರಲ್ಲ ಕಾತ್ಯಾಯಿನಿ ದೇವಿಯ ಕಥೆಯನ್ನು. ಸೊ ಹೀಗೆ ನಾನು ಪೂಜೆಯನ್ನು ಮುಗಿಸಿ ಮತ್ತು ಪ್ರತಿದಿನವೂ ಕೂಡ ನಾನು ಭಗವದ್ಗೀತೆಯನ್ನು ಓದ್ತೀನಿ. ಅದೇ ರೀತಿ ಇವತ್ತು ಕೂಡ ಪೂಜೆನ ಮುಗಿಸ್ಬಿಟ್ಟು ಭಗವದ್ಗೀತೆ ಓದ್ತಾ ಇದ್ದೀನಿ. ಪ್ರತಿದಿನ ಎಷ್ಟಾಗುತ್ತೋ ಅಷ್ಟು ಮಾತ್ರ ಓದ್ತೀನಿ. ದೀಪ ಹಚ್ಚಾದ್ಮೇಲೆ ಪೂರ್ತಿಯಾಗಿ ಒಂದೇ ಸರಿ ಓದಿ ಮುಗಿಸ್ಬೇಕು ಅಂತ ಏನೂ ಇದು ಮಾಡ್ಕೊಂಡಿಲ್ಲ. ನಾನು ದಿನಕ್ಕೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ಓದ್ತಿರ್ತೀನಿ. ಸೊ ಹಾಗೆ ಓದು ಮುಗಿದಾದ್ಮೇಲೆ ಸೊ ಇವತ್ತು ಚಪಾತಿ ಮಾಡಿದೆ ನಾಷ್ಟಕ್ಕೆ. ಸೊ ನಾನು ಸ್ವಲ್ಪ ಚಪಾತಿನ ತಿಂದ್ಬಿಟ್ಟು ಎತ್ತಿಟ್ಟೆ. ಇಷ್ಟೇ, ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ. ಆದಷ್ಟು ತುಂಬಾ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.